ರಾಜ್ಯ ಸರ್ಕಾರ ಕಷ್ಟದ ಸಮಯದಲ್ಲಿ ರೈತರ ಬೆನ್ನಿಗೆ ನಿಂತು ಸಾಲ ಮನ್ನಾ ಮಾಡಬೇಕು. ರಾಜ್ಯದಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಯಾವುದೇ ಭಾಗದಲ್ಲಿ ವಾಡಿಕೆಗಿಂತ 40% ಮಳೆ ಕಡಿಮೆಯಾಗಿದೆ. ರೈತ ಸಂಕಷ್ಟದಲ್ಲಿದ್ದಾನೆ. ಬಿತ್ತನೆ ಮಾಡಿದ ಭೂಮಿ ಬೆಳೆ ನೀಡುತ್ತಿಲ್ಲ. ಇನ್ನೂ ಹಲವು ಭಾಗಗಳಲ್ಲಿ ಬಿತ್ತನೆ ಮಾಡದೆ ರೈತ ಸಂಕಷ್ಟದಲ್ಲಿದ್ದಾನೆ. ರಾಜ್ಯ ಸರ್ಕಾರ ಕಷ್ಟದ ಸಮಯದಲ್ಲಿ ರೈತರ ಬೆನ್ನಿಗೆ ನಿಂತು ಸಾಲ ಮನ್ನಾ ಮಾಡಬೇಕು. ಬೇರೆ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗ ಸಾಲ ಮನ್ನಾ ಮಾಡಬೇಕು ಅಂತ ಡಿಕೆ ಶಿವಕುಮಾರ, ಸಿದ್ದರಾಮಯ್ಯ ಹೇಳ್ತಿದ್ರು. ಸಾಲ ಮನ್ನಾ ಮಾಡುವ ಶಕ್ತಿಯನ್ನು ಆ ಸ್ಥಾನದಲ್ಲಿ ಭಗವಂತ ಅವರನ್ನು ಕೂರಿಸಿದ್ದಾನೆ. ರೈತ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡಲಿ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಒತ್ತಾಯಿಸಿದರು. ಅವರು ಶನಿವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ, ತಮಿಳುನಾಡಿಗೆ ಕಾವೇರಿ ನೀರು ವಿಚಾರ ಕೆಆರ್.ಎಸ್ ಡ್ಯಾಂನಲ್ಲಿ ವಾಡಿಕೆಗಿಂತ ನೀರು ಕಡಿಮೆ ಇದೆ. 5 ಟಿಎಂಸಿ ನೀರನ್ನು ಬಿಡಬೇಕು ಅಂತ ತಮಿಳುನಾಡು ಒತ್ತಾಯ ಮಾಡುತ್ತಿದ್ದು, ರಾಜ್ಯ ಸರ್ಕಾರ ಮಾಧ್ಯಮ ಮೂಲಕ ನೀರು ಬಿಡುವುದಿಲ್ಲ ಅಂತ ಹೇಳುತ್ತೆ. ಆಫೀಸಿಯಲ್ಲಿ ನೀರನ್ನು ಬಿಟ್ಟಿದ್ದಾರೆ. ರೈತರ ಕಣ್ಣ ಮುಂದೆ ನೀರು ಹರಿಯುತ್ತಿದೆ. ನೀರು ಬಿಟ್ಟು ಸರ್ವ ಪಕ್ಷದ ಸಭೆ ಕರೆದದ್ದು ಯಾವ ಪುರುಷಾರ್ಥಕ್ಕಾಗಿ? ಚರ್ಚೆ ಮಾಡಿ ಸಾಧಕ ಬಾಧಕ ಕುರಿತು ನಿರ್ಮಾಣ ತೆಗೆದುಕೊಳ್ಳಬೇಕಿತ್ತು. ರಾಜ್ಯ ಸರ್ಕಾರದ ನಿರ್ಧಾರದ ಕುರಿತು ಮುರುಗೇಶ್ ನಿರಾಣಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ನೇಹಿತರು, ಈ ರಾಜ್ಯದ ಮಾಜಿ ಸಚಿವರು, ದೇಶದಲ್ಲಿಯೇ ಬೃಹತ್ ಉದ್ದಿಮೆದಾರರಾಗಿ ಬೆಳೀತಿರ್ತಕ್ಕಂಥ ಸ್ನೇಹಿತರಾದಂಥ ಮುರುಗೇಶ್ ನಿರಾಣಿಯವರ ನೇತೃತ್ವದ ಬ್ಯಾಂಕ್ ಇವತ್ತು ಗದಗದಲ್ಲಿ ತನ್ನ 73ನೇ ಶಾಖೆಯನ್ನು ಪ್ರಾರಂಭ ಮಾಡಿದೆ. ನಾವೆಲ್ಲರೂ ಸೇರಿಕೊಂಡು ಇವತ್ತು ಭಾಳ ಸಂತೋಷದಿಂದ ಈ ಶಾಖೆಯನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಗದಗ ಮತ್ತು ಗದಗ ಜಿಲ್ಲೆಯ ಮತ್ತು ಗದಗ ತಾಲೂಕಿನ ಜನರು ಈ ಬ್ಯಾಂಕಿನ ಸದುಪಯೋಗವನ್ನು ತೆಗೆದುಕೋಬೇಕು. ತಮ್ಮಲ್ಲಿದ್ದಂಥ ಹೆಚ್ಚುವರಿ ಸಂಪನ್ಮೂಲವನ್ನು ಬ್ಯಾಂಕಿನಲ್ಲಿ ಇಡಬಹುದು. ಅವಶ್ಯಕತೆ ಬಿದ್ದಾಗ ಸಾಲ ಬೇಕಾಗುವಂಥ ಜನರು ಕೂಡ ಸಾಲವನ್ನು ತೆಗೆದುಕೊಳ್ಬೋದು. ಸಾಲವನ್ನು ತೆಗೆದುಕೊಂಡಂಥ ವ್ಯಕ್ತಿಗಳು ಬ್ಯಾಂಕಿನ ನಿಯಮಾನುಸಾರವಾಗಿ ಸಮಯಕ್ಕೆ ಸರಿಯಾಗಿ ಮರುಪಾವತಿಯನ್ನು ಮಾಡಿದರೆ ಮತ್ತೊಮ್ಮೆ ಅವರಿಗೆ ಇನ್ನೊಬ್ಬರು ಜಾಮೀನು ಆಗುವಂಥ ಅವಶ್ಯಕತೆ ಬೀಳೋದಿಲ್ಲ. ಬ್ಯಾಂಕ್ ಒಮ್ಮೆ ಗುಡ್ ಕಸ್ಟಮರ್ ಅಂತ ಗುರ್ತ ಮಾಡಿದರೆ ಅವನ ಬೇಕು ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೈತೆ. ಬಹುತೇಕ ಮುರುಗೇಶ್ ನಿರಾಣಿಯವರ ಶ್ರಮ ಈ ಜಿಲ್ಲೆಯ ಜನರಿಗೆ ಗುರ್ತಿಲ್ಲ ಭಾಳ. ಅವರ ನನ್ನ ಸಂಬಂಧಿಕರೂ ಹೌದು. ಕೇವಲ ಒಂದು ಟ್ರಕ್ಕಿನೊಂದಿಗೆ ಮನೆಯಲ್ಲಿ ಜಗಳವಾಡಿ ಹೊರಗೆ ಬಂದು ಸಣ್ಣದೊಂದು ಫ್ಯಾಕ್ಟ್ರಿ ಮಾಡಿ, ಶುಗರ್ ಫ್ಯಾಕ್ಟ್ರಿ, ಇವತ್ತು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಹೆಚ್ಚಿನ ಸಕ್ಕರೆ ಉತ್ಪಾದನೆ ಮಾಡುವಂಥ ಸಕ್ಕರೆ ಕಾರ್ಖಾನೆ ನಮ್ಮ ಮುಧೋಳದಲ್ಲಿದೆ. ರಾಷ್ಟ್ರಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ತಾವು ಖ್ಯಾತಿಯನ್ನು ಪಡೆದಿರತಕ್ಕಂಥ ಶುಗರ್ ಉದ್ಯಮವನ್ನು ಬೆಳೆಸಿದ್ದಾರೆ. ನೂರಾರು ಶುಗರ್ ಕಂಪ್ನಿಗಳನ್ನು ತೆಗೆದಿದ್ದಾರೆ. ತಂದೆಗೆ ತಕ್ಕ ಮಗನಾಗಿ ಅವರ ಮಗ ವಿಜಯ್ ಅದ್ಭುತವಾಗಿ ಈ ಒಂದು ಕಂಪನಿಯನ್ನು ಬೇರೆ ಬೇರೆ ವಿಧದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತೇನೆ. ನನಗೆ ಇದ್ದಂಥ ಮಾಹಿತಿ ಪ್ರಕಾರ ಕೆಲವೇ ದಿವಸಗಳಲ್ಲಿ ವಿಮಾನಕ್ಕೆ ಇಂಧನವನ್ನು ಪೂರೈಸುವಂಥ ಇಂಧನವನ್ನು ಕೂಡ ಇವರ ಮಗ ವಿಜಯ್ ಅವರು ತಯಾರು ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಸ್ಪಂದನೆಯನ್ನು ನೀಡಿ ನಮ್ಮಲ್ಲಿ ಹೆಚ್ಚು ಉದ್ಯಮಗಳು ಬರಬೇಕು. ಒಮ್ಮೆ ವಿಮಾನಗಳಿಗೆ ಇಂಧನವನ್ನು ಪೂರೈಸುವಂಥ ಇಂಧನ ತಯಾರಾದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ಸುಲರಿ ಕಂಪ್ನಿಗಳು ಹುಟ್ಟುಕೊಂತವೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಸನ್ಮಾನ್ಯ ಮುರುಗೇಶ್ ನಿರಾಣಿ ಹಾಗೂ ಅವರ ಪುತ್ರರು ಮತ್ತು ಅವರ ಸಹೋದರರು ಎಲ್ಲರೂ ಈ ಉದ್ಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಇವರ ತಮ್ಮ ಸಹೋದರ, ಕಿರಿಯ ಸಹೋದರ ಕನಿಷ್ಠ ಒಂದು ದಿವಸಕ್ಕೆ 16ರಿಂದ 18 ತಾಸು ಕೆಲಸ ಮಾಡ್ತಾರೆ ಶುಗರ್ ಫ್ಯಾಕ್ಟ್ರಿಯಲ್ಲಿ. ಮತ್ತು ಯಾವುದೇ ರೀತಿಯ ತಕರಾರುಗಳಿರೋದಿಲ್ಲ. ಕೆಲವೊಮ್ಮೆ ಸರ್ಕಾರದಿಂದ ಸಾಕಷ್ಟು ತೊಂದರೆ ಆದರೂ ಕೂಡ ಸಕಾಲದಲ್ಲಿ ರೈತರ ಹಣವನ್ನು ಪಾವತಿ ಮಾಡಿ ಉದ್ಯಮವನ್ನು ಬೆಳೆಸಿದ್ದಾರೆ. ದಯಾಗಣನಾದ ಪರಮಾತ್ಮ ಈ ರಾಜ್ಯಕ್ಕೆ ಇನ್ನಷ್ಟು ಉದ್ಯಮಗಳನ್ನು ಕೊಡುವಂಥ ಶಕ್ತಿಯನ್ನು ಸ್ನೇಹಿತರಾದಂಥ ಮುರುಗೇಶ್ ನಿರಾಣಿ ಅವರಿಗೆ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅವ್ರದ್ದು ಒಂದು ಸ್ಲೋಗನ್ ಇದೆ,
ಉದ್ಯಮಿಯಾಗು ಉದ್ಯೋಗ ನೀಡು. ಒಂದು ಉದ್ಯಮವನ್ನು ಸ್ಥಾಪನೆ ಮಾಡು, ಸಣ್ಣದೇ ಇರಲಿ ದೊಡ್ಡದೇ ಇರಲಿ, 4 ಜನರಿಗೆ ಉದ್ಯೋಗ ನೀಡು. ಸರ್ಕಾರದ ಅಂತ್ಯಕ್ಕೆ ಎಲ್ಲರಿಗೂ ನೌಕರಿ ಕೊಡೋಕ್ಕಾಗೋದಿಲ್ಲ. ಸರ್ಕಾರದ ಮುಂದೆ ನೌಕರಿ ಕೈ ಚಾಚಿ ನಿಲ್ಲೋದಕ್ಕಿಂತ ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂಥದ್ದು ಐತಿ. ಬಹುತೇಕ 16,000 ಜನ ಇವತ್ತು ಅವರ ಅಂಗಸಂಸ್ಥೆಗಳು, ಸ್ಕೂಲ್, ಬಾಗಲಕೋಟೆಯಲ್ಲಿ ಒಂದು ಸ್ಕೂಲ್ ಇದೆ ಅವ್ರದ್ದು. ಆ ಸ್ಕೂಲ್ ನೋಡಿದರೆ ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಶಾಲೆಗೂ ಅದು ಕಡಿಮೆ ಇಲ್ಲ. ಅಷ್ಟೊಂದು ಸುಸಜ್ಜಿತವಾದಂಥ ಕಟ್ಟಡ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್. ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ದಾರಿಯಲ್ಲಿ ಎಡಗಡೆ ಇದೆ, ಅದ್ಭುತವಾದಂಥ ಸ್ಕೂಲ್ ಇದೆ. ಶಾಲೆ ಶಿಕ್ಷಣಕ್ಕಿರ್ಬೋದು, 10 ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಮುರುಗೇಶ್ ನಿರಾಣಿಯವರ ಕೊಡುಗೆ ಈ ರಾಜ್ಯಕ್ಕೆ ಭಾಳ ಐತಿ ಅನ್ನುವಂಥ ಮಾತನ್ನು ಹೇಳಿ ಅವರು ಇನ್ನಷ್ಟು ಯಶಸ್ವಿ ಆಗಲಿ. ಇವತ್ತೇನು ನರಗುಂದ ಗದಗದಲ್ಲಿ ಪ್ರಾರಂಭವಾದಂಥ ಈ ಶಾಖೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ರೈತರು ಕೂಡ ಈ ಒಂದು ಬ್ಯಾಂಕಿನ ಸದುಪಯೋಗವನ್ನು ಪಡಿಸ್ಕೋಬೇಕು. ರೈತರು ಕೂಡ ಸದುಪಯೋಗವನ್ನು ಪಡಿಸ್ಕೊಂಡು ಸಕಾಲದಲ್ಲಿ, ನನ್ನ ಮನವಿ ಇಷ್ಟೇ, ಸಾಲ ತೆಗೆದುಕೊಂಡಂಥ ವ್ಯಕ್ತಿಗಳು, ಅದು ನಾನೇ ಇರ್ಬೋದು ಇನ್ನೊಬ್ಬರೇ ಇರ್ಬೋದು, ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡಬೇಕು. ಸಾಲವನ್ನು ಮರುಪಾವತಿ ಮಾಡುವಂಥ ಒಂದು ಹವ್ಯಾಸವನ್ನು ನಾವು ಬೆಳೆಸ್ಕೊಂಡಿವಿ ಅಂತಂದ್ರೆ ನಮಗೆ ಎಟ್ ಎನಿ ಟೈಮ್ ನಾವು ಕಷ್ಟದಲ್ಲಿದ್ದಾಗ ಹಲವಾರು ಬ್ಯಾಂಕ್ಗಳ ಮುಂದೆ ಬಂದು ಸಾಲ ಕೊಡ್ಲಿಕ್ಕೆ ತಯಾರಾಕ್ಕವು. ಆ ದಿಶೆಯಲ್ಲಿ ನಮ್ಮ ಜಿಲ್ಲೆಯ ರೈತ ಸಮುದಾಯ ಕೂಡ ಇದೇ ಬ್ಯಾಂಕಿನ ಸದುಪಯೋಗ ತೆಗೆದುಕೊಳ್ಬೇಕು. ನರಗುಂದದಲ್ಲಿಯೂ ಕೂಡ, ನಮ್ಮ ಊರಾದ ನರಗುಂದದಲ್ಲಿಯೂ ಕೂಡ ಈ ಒಂದು ಬ್ಯಾಂಕು ಯಶಸ್ವಿಯಾಗಿ ಕೆಲಸವನ್ನು ಮಾಡಕತ್ತೈತೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಗದಗದಲ್ಲಿ ನಿರಾಣಿ ಗ್ರೂಪಿನ ವಿಜಯ ಸೌಹಾರ್ದ ಸಹಕಾರಿ ಸಂಘದ 73ನೇ ಬ್ರ್ಯಾಂಚನ್ನು ಇಲ್ಲಿ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹಿಂದಿನ ಉಸ್ತುವಾರಿಗಳು, ಸಚಿವರಾಗಿ, ಇವತ್ತು ಜನಪ್ರಿಯ ಶಾಸಕರಾಗಿ ಕೆಲಸ ಮಾಡ್ತಿರೋಂಥ ಹಿರಿಯರಾದ ಸಿ ಪಾಟೀಲನವರೇ, ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಮತ್ತೆ ಬರುವಂಥ ಅಕ್ಟೋಬರ್ದಲ್ಲಿ ಸ್ಪರ್ಧೆ ಮಾಡ್ತಿರುವಂಥ ನಮ್ಮ ಸಂಕನ್ನವ್ರ ಸರ್ ಅವರೇ, ಎಸ್ ವಿ ಸಂಕನ್ನವ್ರ ಸರ್ ಅವರೇ, ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಕರಿಗೌಡ್ರವರೇ, ವಿಜಯಗೌಡರೇ, ರಾಜು ಅವರೇ, ಅವರಿವರಂತೆ ಎಲ್ಲ ಇಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಹಿರಿಯರೇ ಹಾಗೂ ವಿಜಯ ಪತ್ತಿನ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕ ಬಂಧು ಭಗಿನಿಯರೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ನಿಜವಾಗಿಯೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಭಾಳ ವರ್ಷಗಳ ಹಿಂದೆಯೇ ಗದಗದಲ್ಲಿ ಈ ಬ್ಯಾಂಕಿನ ಬ್ರ್ಯಾಂಚನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದು ಲೇಟ್ ಆಗಿದ್ದರೂ ಸಹಿತ ಇವತ್ತು ಈ ಬಿಲ್ಡಿಂಗ್ದಲ್ಲಿ ಒಂದು ವಿಶಾಲವಾಗಿರುವಂಥ ಬ್ರ್ಯಾಂಚ್ ಕೂಡ ಅಡ್ಡಾಡಿ ಬರ್ತಾರೆ. ನಾವೇ ಉತ್ತರ ಕರ್ನಾಟಕದ ರೈತರಿಗೆ ಅನುಕೂಲ ಆಗುವಂಥ, ನೀವು ಹೆಂಗೆ ರೈತರಿಗೆ ಅನುಕೂಲ ಆಗ್ತದೆ ಅಂತ ಕೇಳ್ಬೋದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಏವಿಯೇಷನ್ ಫ್ಯೂಯಲು, ಇಥನಾಲು ಮತ್ತು ಎಣ್ಣೆ ಇಂಥವೆಲ್ಲ ತಯಾರು ಮಾಡಿದ ಮೇಲೆ ಮೆಕ್ಕೆಜೋಳದ ರೇಟ್ ಆಟೋಮೆಟಿಕ್ಲಿ ಮೇಲೆ ಬರ್ತದೆ. ಅದನ್ನು ಬೇಡವರು ಯಾರೂ ಇಲ್ಲ ತಂದರೆ ಆಟೋಮೆಟಿಕಲಿ ಇವತ್ತು 30 ರೂಪಾಯಿ ಹೋದ ವರ್ಷಿತ್ತು, ಇವತ್ತು 14 ರೂಪಾಯಿ ಬಂದಿತ್ತು ಮೊನ್ನೆ. ಇವತ್ತು ಮತ್ತೆ ಇನ್ಕ್ರೀಸ್ ಆಗಿ ಇವತ್ತು 25 ರೂಪಾಯಿ ಇದೆ ಪರ್ ಕೆ ಜಿ. ಈ ರೀತಿ ನಮ್ದು ಎಲ್ಲ ಫ್ಯಾಕ್ಟ್ರಿಗಳನ್ನು ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ಕನಿಷ್ಠ 30 ರೂಪಾಯಿ ಮುಂದಿರ್ತೈತೆ ಪ್ರತಿ ಕೆ ಜಿಗೆ, ಅಂದರೆ 3,000 ರೂಪಾಯಿ ಪರ್ ಕ್ವಿಂಟಲ್. ಈ ರೀತಿ ಇದ್ದಾಗ ರೈತರಿಗೆ ಇಂಡೈರೆಕ್ಟಾಗಿ ಇದೊಂದು ಲಾಭ ಆಗ್ತದೆ. ಮತ್ತು ಅದರಿಂದ ಬೈ ಪ್ರಾಡಕ್ಟ್ ಏನು ಬರ್ತಿದ್ದಲ್ಲ, ಇದು ನಾವು DDGS ಕರಿತೀವಿ. ದನಗಳಿಗೆ ನಾವೇನು ಹಿಂಡಿ ಹಾಕ್ತೀವಿ, ಆ ಹಿಂಡಿ ನಮ್ಮ ಮೆಕ್ಕೆಜೋಳಿಂದ ಮತ್ತು ರೈಸಿಂದ ಇದರಿಂದ ಸಿಗ್ತಾ ಇದೆ. ಅದು ನಮ್ಮ ಮನುಷ್ಯರು ಹೆಂಗೆ ನಾವು ಪ್ರೋಟೀನ್, ಹಾರ್ಲಿಕ್ಸು ಮತ್ತು ಬೋರ್ಮಿಟಾ ಹೆಂಗೆ ಯೂಸ್ ಮಾಡ್ತೀವಿ, ಇದಕ್ಕಿಂತಲೂ ಹೆಚ್ಚು ಪ್ರೋಟೀನ್ಗಳನ್ನು ಹೊಂದಿರುವಂಥದ್ದು DDGSದಲ್ಲಿ ಇರ್ತದೆ. ಬರೀ ನಾವು ಆಯಿಲ್ ಅಷ್ಟೇ ತಗೋತೀವಿ ಅದರೊಳಗಿಂದು, ಆ ಫೈಬರು ಮತ್ತು ಪ್ರೋಟೀನ್ ಅದರಲ್ಲಿ ಉಳಿತದೆ. ಈಗ ನಾವು ಎಲ್ಲ ಕಡೆ ಟ್ರಯಲ್ ಮಾಡಿರುವಂಥದ್ದು ಅಂದರೆ ನಾವೊಂದು 3 ದಿವಸದಲ್ಲೇ ಅದನ್ನು DDGS ಆಕಳಿಗೆ ಮತ್ತು ಎಮ್ಮೆಗಳಿಗೆ, ಹಿಂಡು ದನಗಳಿಗೆ ಕೊಟ್ಬಿಟ್ರೆ ಆ ಹಾಲು ಡಬಲ್ ಕೊಡ್ತಾ ಇದೆ. ಇವತ್ತೆಲ್ಲ ಅದು ಪ್ರೂವನ್ ಆಗಿರುವಂಥದ್ದು, ಅದು ಕ್ಯೂರಿ ನಮ್ಮಲ್ಲಿ. ಅದನ್ನು ನಾವು ಗೊಂಜಾಳ 3,000 ರೂಪಾಯಿಗೆ ಇವತ್ತು 2,500 ರೂಪಾಯಿ ಕ್ವಿಂಟಲ್ ಇದ್ದರೆ 3,000 ರೂಪಾಯಿ ಕ್ವಿಂಟಲ್ ಆ DDGS ಮಾರ್ತದೆ. ಅದಕ್ಕಿಂತ ಹೆಚ್ಚಿನ ಬೆಲೆಯಲ್ಲಿ ಅದು ಮಾಡ್ತಾ ಇದ್ದರಿಂದ ಆಟೋಮೆಟಿಕ್ಲಿ ರೈತರು ಬೆಳೆದಿರುವಂಥ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಇದು ಒಟ್ಟಾರೆ ಈ ಗದಗ ಜಿಲ್ಲೆಯಲ್ಲೂ ಸಹಿತ ಸಾಕಷ್ಟು ಮೆಕ್ಕೆಜೋಳ ಬೆಳೀತಾ ಇದ್ದಾರೆ. ನಾವು ಇದ್ರ ಬಾರ್ಡರ್ದಲ್ಲಿ ಬಾದಾಮಿ ತಾಲೂಕದಲ್ಲಿ 3 ಡಿಸ್ಟಿಲರಿಗಳಿದೆ ನಮ್ಮದು ದೊಡ್ಡ ಪ್ರಮಾಣದಲ್ಲಿ. ಇಲ್ಲಿನೂ ಸಹಿತ ನಮ್ಮ ಸಿ ಪಟ್ಟಣರಾಗಲಿ, ನಮ್ಮ ಸರ್ ಆಗಲಿ, ಇಲ್ಲಿರುವಂಥವ್ರು ವಿಜಯನವರಾಗಲಿ ಯಾರಾದ್ರೂ ಫ್ಯಾಕ್ಟ್ರಿ ಮಾಡಿದ್ರಂದರೆ ಒಳ್ಳೆ ಭವಿಷ್ಯ ಇದೆ ಇಲ್ಲಿ ರೈತರಿಗಾಗಲಿ ಮತ್ತು ಇದಕ್ಕಾಗಲಿ. ಮತ್ತು ಟೆಕ್ನಾಲಜಿ ಪ್ರೂವನ್ ಇದೆ, ನಾವು ಹೊಸದು ಏನು ಮಾಡುವಂಥದ್ದಿಲ್ಲ.
ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಇಥನಾಲ್ ಬಳಕೆ ಮಾಡೋದ್ರಿಂದ ಎಂಜಿನ್ ಸೀಜ್ ಆಗ್ತದೆ, ಮೈಲೇಜ್ ಕಡಿಮೆ ಆಗ್ತದೆ, ರಬ್ಬರ್ ಪಾರ್ಟ್ಸ್ ಹೋಗ್ತದೆ ಅನ್ನುವಂಥದ್ದನ್ನು ನೀವು ಟಿ ವಿದಲ್ಲಿ ನೋಡಿದ್ದೀರಿ. ಇದೆಲ್ಲ ಸತ್ಯಕ್ಕೆ ಶುದ್ಧ ಸುಳ್ಳಾಗಿರುವಂಥದ್ದು. ಇದನ್ನು ಬೇರೆ ಬೇರೆ ಲಾಬಿಗಳು ಇದನ್ನು ಮಾಡ್ತಾಯಿದೆ. 70 ವರ್ಷಗಳ ಹಿಂದೆಯೇ ಬ್ರೆಜಿಲ್ ದೇಶ ನಮ್ಮ ಭಾರತ ದೇಶದ 3 ಪಟ್ಟು ದೊಡ್ಡದಿದೆ. ನಾನು ಭಾಳಷ್ಟು ಸಲ ಹೋಗಿದ್ದೀನಿ ಅಲ್ಲಿ. ಅದರ ಜನಸಂಖ್ಯೆ 1/3 ಇದೆ, ನಮ್ಮ ದೇಶದ 1/3 ಜನಸಂಖ್ಯೆ ಇದೆ. ಅಲ್ಲಿ 45-50 ಕೋಟಿ ಜನಸಂಖ್ಯೆ ಇದೆ, ನಮ್ಮ ದೇಶದ 3 ಪಟ್ಟು ದೊಡ್ಡದಿದೆ. ಅವರು 70 ವರ್ಷದ ಹಿಂದೆಯೇ ಈ ಕಬ್ಬಿನಿಂದ ಮತ್ತು ಅಕ್ಕಿ ಮೆಕ್ಕೆಜೋಳಿಂದ ಇಥನಾಲನ್ನು ತಯಾರು ಮಾಡುವಂಥ ಘಟಕ ಮಾಡಿದ್ದಾರೆ. ಈಗಿರುವಂಥ ಎಕ್ಸಿಸ್ಟಿಂಗ್ ಎಂಜಿನ್ಗಳಿಗೆ 30%ವರೆಗೆ ನಾವು ಹಾಕ್ಬೋದು, ಬ್ಲೆಂಡ್ ಮಾಡ್ಬೋದು. ಪೆಟ್ರೋಲ್ ಜೊತೆ ಡೀಸೆಲ್ ಜೊತೆ ಇವತ್ತಿಗೂ ಬ್ಲೆಂಡ್ ಮಾಡಿಲ್ಲ. ಇದೇ ರೀತಿಯಿಂದ ಯಾವ ರೀತಿ ಡೀಸೆಲ್ ಇಂಜಿನ್ ಸಪ್ರೇಟ್ ಇದೆ, ಪೆಟ್ರೋಲ್ ಇಂಜಿನ್ ಸಪ್ರೇಟ್ ಇದೆ, ಹಂಗೆ ಇಥನಾಲ್ ಇಂಜಿನ್ ಸಪ್ರೇಟ್ ಮಾಡಿರುವಂಥದ್ದು ಬೇರೆ ದೇಶಗಳಲ್ಲಿ 50 ವರ್ಷದಿಂದ ನಡೀತಾ ಇದೆ. 50 ವರ್ಷದಿಂದ ನಡೆದಾಗ ಅದೇ ರೀತಿಯಿಂದ ನಮ್ಮಲ್ಲಿ ಬಂದುಬಿಟ್ರೆ ನಮ್ಮಲ್ಲಿ ಈಗಿರುವಂಥ ಇಡೀ ದೇಶದಲ್ಲಿ ನಾವು ಬೆಳೀತಾ ಇರ್ತೀವಿ. ಅವನ್ನ ಕಚ್ಚಾ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಲಾರ್ದೇ ನಾವೇನು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಂಡು ನಾವೇನು ನಮ್ಮ ದೇಶದ ಪ್ರಗತಿ GDPಯನ್ನು ಹೆಚ್ಚು ಮಾಡಲಿಕ್ಕೆ ಇದೊಂದು ಭಾಳ ಒಳ್ಳೆಯ ಅವಕಾಶಗಳಿದೆ. ನಾವು ಕೇವಲ 20% ಬ್ಲೆಂಡ್ ಮಾಡಿದ್ದಕ್ಕೆ 1,78,000 ಕೋಟಿ ರೂಪಾಯಿ ಉಳಿತಾಯ ಆಗಿದೆ ಕೇಂದ್ರ ಸರ್ಕಾರಕ್ಕೆ. 1,78,000. 30% ನಾವು ಪೆಟ್ರೋಲ್ ಜೋಡಿ ಬ್ಲೆಂಡ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಕನಿಷ್ಠ ಅಂದರೆ 3 ಲಕ್ಷ ಕೋಟಿ ನಮಗೆ ಉಳಿತಾಯ ಆಗ್ತದೆ ಸೆಂಟ್ರಲ್ ಗೌರ್ಮೆಂಟಿಗೆ. ಅದೇ ಇಥನಾಲ್ ಎಂಜಿನೇ ನಮ್ದು 100% ಬಂದರೆ 14 ಲಕ್ಷ ಕೋಟಿ ನಮಗೆ ಉಳಿತಾಯ ಆಗ್ತದೆ ದೇಶಕ್ಕೆ. ಅದ್ರ ಜೊತೆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲು ಈಗ ನಿಮ್ಮ ಗ್ರೂಪಿಗೆ ಹಾಕಲಿಕ್ಕೆ ನಾನು ಇವ್ರಿಗೆ ಸರ್ ಹೇಳಿದ ಗ್ರೂಪಿಗೆ ನಿಮಗೆಲ್ಲನೂ ಡೀಟೇಲ್ ಕಳಿಸ್ಲಿಕ್ಕೆ. ಅದರಿಂದ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ 2027ಕ್ಕೆ 1% ಬ್ಲೆಂಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 28ಕ್ಕೆ 2%, 30ರೊಳಗೆ 5% ಏವಿಯೇಷನ್ ಫ್ಯೂಲ್ದಲ್ಲಿ ಬ್ಲೆಂಡ್ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟರೆ ನಮ್ಮ ರೈತರ ಏನು ಬೆಳೆದಿರುವಂಥ ಬೆಳೆಗಳು ಡಬಲ್ ಆಗಿದೆ, ಆ ರೀತಿ ಅವ್ರ ಇನ್ಕಮ್ನೂ ಡಬಲ್ ಆಗುತ್ತೆ ಆಟೋಮೆಟಿಕ್ಲಾಗಿ. ಈಗ ಒಟ್ಟು ರಾ ಮಟೀರಿಯಲ್ ಕಾಸ್ಟು ಜಾಸ್ತಿ ಆಗಿಬಿಡ್ತದೆ. ಇದ್ರ ಸಲುವಾಗಿ ಅವರೆಲ್ಲರೂ ಸಹಕಾರ ಮಾಡಬೇಕು ಅನ್ನೋಂಥ ವಿನಂತಿನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಒಟ್ಟಾರೆ ಕರ್ನಾಟಕ ರಾಜ್ಯ ಈ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ ನಿರಾಣಿ ಗ್ರೂಪು ಮೊದಲೇ ಸ್ಥಾನದಲ್ಲಿದೆ. ಏವಿಯೇಷನ್ ಫ್ಯೂಲ್ ನೀವು ಗೂಗಲ್ದಲ್ಲಿ ಆಗಲಿ ಬೇರೆ ಬೇರೆ ChatGPTಯಲ್ಲಿ ಅದು ನೀವು ಡೌನ್ಲೋಡ್ ಮಾಡಿರಿ. ಜಗತ್ತಿನಲ್ಲಿ ಇನ್ನೂ ಎಲ್ಲಿ ಸ್ಟಾರ್ಟ್ ಮಾಡಿಲ್ಲ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲನ್ನು. ಮೊದಲೇ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ ಮಾಡ್ತಾ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಅದು ಇವ್ರು ಪರ್ಮಿಷನ್ ಕೊಡದೇ ಇದ್ದರೆ ದೇಶದಲ್ಲಿ ಮೊದಲೇದು ಮಾಡುವಂಥದ್ದು ನಿರಾಣಿ ಗ್ರೂಪು. ಒಂದು ಪುನಃ ಆ ಥರ ಭೀಮಾ ಪಾಠಸತಿ ಇದೆ, ನಮ್ಮದು ಫ್ಯಾಕ್ಟ್ರಿ ಇದೆ 15,000 ಟನ್ ಪರ್ ಡೇದು. ಅವ್ರಿಗಾಗಲೇ ನಮ್ಮ ದೇವೇಂದ್ರ ಫಡ್ನವೀಸ್ ಸಾಹೇಬರು 80 ಎಕರೆ ಜಾಗ ಕೊಟ್ಟಿದ್ದಾರೆ ಕನ್ಸೆಷನಲ್ ರೇಟ್ ಮೇಲೆ, 35% ಸಬ್ಸಿಡಿ ಕೊಟ್ಟಿದ್ದಾರೆ, ಅಲ್ಲಿ ಮಾಡ್ತೀವಿ. ಆಮೇಲೆ ಚಂದ್ರಬಾಬು ನಾಯ್ಡು ಸಾಹೇಬರು ಆಂಧ್ರದಲ್ಲಿ ಶ್ರೀಕಾಕುಲಂದಲ್ಲಿ 400 ಎಕರೆ ಕೊಟ್ಟಿದ್ದಾರೆ ಮತ್ತು ಬಿಹಾರದಲ್ಲಿ ಮಾಡ್ತಾಯಿದ್ದೀವಿ. ಈ ರೀತಿ ಒಟ್ಟಾರೆ ನಮ್ಮದು 24,000 ಕೋಟಿ ರೂಪಾಯಿಗಳ ಈ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲು ಪ್ಲಸ್ ಇದೇನು ಪ್ಲಾಸ್ಟಿಕ್ ಇದೆಯಲ್ಲ ನಿಮ್ಮ ಮುಂದಿರುವಂಥದ್ದು, ಇದು ನಾನ್ ಡಿಗ್ರೇಡೇಬಲ್. ಇದು ಯಾರ ದನಗಳು ತಿಂದ್ರಾಗಲಿ ಅದರೊಳಗೆ ನೀರು ಕುಡಿದಾಗಲಿ ಜೀವಕ್ಕೆ ಹಾನಿಕಾರ ಅನ್ನುವಂಥದ್ದು ಇದೆ. ಅದನ್ನು ನಾವು ಡಿಗ್ರೇಡೇಬಲ್ ಬಯೋಪ್ಲಾಸ್ಟಿಕ್ಕನ್ನು ನಾವು ಪ್ರಾರಂಭ ಮಾಡ್ತಾಯಿದ್ವಿ. ಅದಕ್ಕೆ PLA ಥರ ಈಗ ಇಥನಾಲ್ ಏನು ತಯಾರು ಮಾಡ್ತೀವಿ, ಇದು ಪೆಟ್ರೋಲಿಯಂ ಪ್ರಾಡಕ್ಟು. ಇಥನಾಲಿಂದ LA ಮಾಡ್ತೀವಿ, ಲ್ಯಾಕ್ಟಿಕ್ ಆ್ಯಸಿಡಿಂದ ಪಾಲಿಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಈ ಸಾಬುದಾನಿ ಕಾಳು ಬರ್ತಿದ್ದಲ್ಲ ಆ ಥರ ಇದು ಗ್ರೆನ್ಯೂಲ್ಸ್ ಬರ್ತದೆ. ಆ ಗ್ರೆನ್ಯೂಲ್ಸ್ ಒಂದ್ಸಲ ಬಂದ ಮೇಲೆ ನಾವು ಸಾವಿರಾರು ಪ್ರಾಡಕ್ಟ್ಗಳನ್ನು ಯಾವ ಬೇಕು ಆ ಶೇಪ್ದಲ್ಲಿ ಮಾಡ್ಬೋದು. ಈ ಕುಡಿ ನೀರು ಬಾಟಲ್ ಇರ್ಬೋದು, ಕೋಕೋ ಕೋಲಾ, ಥಮ್ಸಪ್ಪು, ನೆಸ್ಲೆ, ಆಮೇಲೆ ಯೂಸ್ ಆ್ಯಂಡ್ ಥ್ರೂ ಪ್ಲೇಟ್ಸು, ಆಮೇಲೆ ಟೀ ಕಪ್ಪು, ನಾವು ಸಾಕಷ್ಟು 1,000 ಅಪ್ಲಿಕೇಶನ್ ಇದ್ದಾರೆ. ಅದೆಲ್ಲ ಮಾಡಲಿಕ್ಕೆ ನಮಗೆ ಮುಂದಿನ 10 ವರ್ಷದ ಅಡ್ವಾನ್ಸ್ ಆರ್ಡರ್ನೇ ಬಂದುಬಿಟ್ಟಿದೆ. ನಾವು PLAಗಳನ್ನು ಮಾಡಿದ್ದೀವಿ ಅಂದರೆ ನಮಗೆ ಮಾರ್ಕೆಟಿದ್ದು ಏನೂ ತೊಂದರೆ ಇಲ್ಲ. ದೇಶದ ಮೊದಲೇ ಮಾಡ್ತೀವಿ, 10 ವರ್ಷದ ಬುಕ್ ಆಗಿಬಿಟ್ಟಿದೆ. ನಮ್ಮ ರಾ ಮಟೀರಿಯಲ್ನೂ ಅಶ್ಯೂರ್ಡ್ ಇದೆ, ಟೆಕ್ನಾಲಜಿ ಅಶ್ಯೂರ್ಡ್ ಇದೆ. ಲೋನ್ ಕೊಡ್ಲಿಕ್ಕೆ ಬ್ಯಾಂಕರ್ಸ್ ಮುಂದೆ ಬಂದಿದ್ದಾರೆ, ಒಂದೇ ಬ್ಯಾಂಕ್ ಕೊಟ್ಟಿದ್ದಾರೆ SBI. ನಾವು ಪೇಪರ್ದಲ್ಲಿ ಬಂದ ತಕ್ಷಣ ಅವರಿಗೆ ಮೀಟಿಂಗ್ ಮಾಡಿ 8% ರೇಟ್ ನಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ 5% ಸಬ್ಸಿಡಿ ಇದೆ, ನನಗೆ 3%ದಲ್ಲಿ ಲೋನ್ ಸಿಗ್ತಾ ಇದೆ. ಅದಕ್ಕೆ ನಾನು ಹೇಳುವಂಥ ಉದ್ದೇಶ, ಇವತ್ತು ಸಾಕಷ್ಟು ಈ ರೀತಿ ಟೆಕ್ನಾಲಜಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರ್ತಾ ಇರೋದ್ರಿಂದ ಇಲ್ಲಿರುವಂಥ ಗದಗ ಜಿಲ್ಲೆಯಲ್ಲಿ ಯಾರು ಶಕ್ತಿಯುತರಿದ್ದಾರೆ, ಯಾರಿಗೆ ಅದನ್ನು ಮಾಡುವಂಥದ್ದಕ್ಕೆ ಅವಕಾಶ ಮಾಡೋಕ್ಕೆ ಮುಂದೆ ಬಂದರೆ, ನಾನೇ ಅವರೊಂದು 50-100 ಜನ ಇಲ್ಲಿ ಕೂಡಿದ್ರೆ ಅಂದರೆ ಗದಗದಲ್ಲಿ MBA ಕಲ್ತಂಥವ್ರು, MTech ಇದ್ದಂಥವ್ರು, ಅದಕ್ಕೆ ಆಸಕ್ತಿ ತೋರಿಸುವಂಥವ್ರು ಯಾರಿದ್ದರೆ ನಮ್ಮದು ಸಹಿತ ಎಕ್ಸ್ಪರ್ಟ್ ಇದ್ದಂಥವ್ರು ಕರೆಸಿ ಒನ್ ಡೇ ವರ್ಕ್ಶಾಪ್ ಮಾಡಲಿಕ್ಕೂ ಸಹಿತ ನಾನು ಸಿದ್ಧನಿದ್ದೀನಿ ಅಂತ ಮಾತನ್ನು ಹೇಳ್ತೇನೆ. ಈಗ ಒಟ್ಟಾರೆ ಹೇಳಬೇಕಂದ್ರೆ ಈ ಭಾರತ ದೇಶ ಮುಂದುವರಿತಿರುವಂಥ ದೇಶ. ನಿಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆದಾಗ 14ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಇವತ್ತು 12 ವರ್ಷದ ಅವಧಿಯೊಳಗೆ ನಾವು 3ನೇ ಸ್ಥಾನದಲ್ಲಿ ಬಂದಿದ್ವಿ. ನಾನು ರಾಜಕೀಯ ಮಾತಾಡ್ತಾ ಇಲ್ಲ, ಆದರೆ ಈ ರೀತಿ ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ಬರುವಂಥ ದಿವಸದಲ್ಲಿನೂ ಸಹಿತ ನಾವು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ದಾದಲ್ಲಿ ಜಗತ್ತಿನ ನಾವು ಪ್ರಥಮ ಸ್ಥಾನದಲ್ಲಿ
ಆರ್ಥಿಕ ಮಟ್ಟದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳ ಪಾಲಿಸಿನೂ ತರಬೇಕು ಮತ್ತು ಎಲ್ಲರೂ ಸಹಕಾರ ಮಾಡೋದ್ರಿಂದ ಅದಕ್ಕೊಂದು ಒಳ್ಳೆಯದಾಗ್ತಿದೆ ಅನ್ನೋಂಥ ಮಾತನ್ನು ಹೇಳ್ಬೋದು. ಈಗ ಇದು ಹೊಸ ಟೆಕ್ನಾಲಜಿ ಅಲ್ಲ. ಒಂದನೇದು, ಈ ಬ್ರೆಜಿಲ್ದಲ್ಲಿ ಇದೇ ಕಬ್ಬಿನ ಗುಣಮಟ್ಟ ಇರುವಂಥ ಕಬ್ಬು, ಇದೇ ಮೆಕ್ಕೆಜೋಳ, ಇದೇ ರೈಸಿಂದ 70 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮಗಿಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕಾಗ 33 ಕೋಟಿ ಜನ ಇತ್ತು. ಆವಾಗ ಮೌತ್ ಟು ಈಟ್, ಅವತ್ತು ಬೆಳೆದಿದ್ದನ್ನು ಅವತ್ತೇ ತಿನ್ನಲಿಕ್ಕೂ ಸಾಲದೇ ಇರುವಷ್ಟು ನಮ್ಮ ಕಡೆ ಕೃಷಿ ಉತ್ಪನ್ನಗಳು ಬರ್ತಾಯಿತ್ತು. ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ವಿ, ಫ್ರೀ ಆಫ್ ಕಾಸ್ಟಲ್ಲಿ ಬೇರೆ ದೇಶದವ್ರು ಕೊಡ್ತಿದ್ರು. ನಾವು ಪ್ರೈಮರಿದಲ್ಲಿ ಇದ್ದಾಗ ಡಾಲ್ಡಾ ಮತ್ತು ಉಪ್ಪಿಟ್ಟು ರವಾ ಬರ್ತಿತ್ತು. ಮನೆಯಿಂದ ಪ್ಲೇಟ್ ಇಟ್ಕೊಂಡು ಹೋಗಿ ಅದು ಕ್ಯೂನೇ ನಿಂತು ಉಪ್ಪಿಟ್ಟು ತಿನ್ನುವಂಥ ಪರಿಸ್ಥಿತಿ ಈಗ 50 ವರ್ಷಕ್ಕಿಂತ ಹಿಂದೆ ಸ್ಕೂಲ್ಗೆ ಹೋದಂಥವ್ರು ಗೊತ್ತಿದೆ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, 1 ವರ್ಷ ಬೆಳೆದಿರುವಂಥದ್ದು 3 ವರ್ಷಕ್ಕೆ ಸಾಕಾಗೋಷ್ಟಿದೆ. ನಮ್ಮಲ್ಲಿ 6 ಧಾನ್ಯಗಳ ಮನುಷ್ಯರಿಗೇ ಸಾಲದೇ ಇರೋದ್ರಿಂದ ನಮ್ಮಲ್ಲಿ ಅದನ್ನು ಪೆಟ್ರೋಲಿಯಂ ಲಾಬಿಗಳು ಇದನ್ನು ಇಥನಾಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಯಾವ್ಯಾವ ದೊಡ್ಡ ದೊಡ್ಡ ದೇಶಗಳಿದೆ, ಅಮೇರಿಕಾ ಮತ್ತು ಬ್ರೆಜಿಲ್ ಅನ್ನೋಂಥ ದೇಶಗಳು 70 ವರ್ಷದಿಂದನೇ 30% ಬ್ಲೆಂಡ್ ಮಾಡಿದ್ದಾರೆ. 100% ಬಂದಿರುವಂಥ ಇಥನಾಲ್ ಬಂದಿರುವಂಥ 50 ವರ್ಷದಿಂದ ಅಲ್ಲಿ ನಾನು ಸ್ವತಃ ನೋಡಿ ಬಂದಿದ್ದೇನೆ. ನನಗೆ ಅಷ್ಟು ಕಾನ್ಫಿಡೆಂಟ್ ಇರೋದ್ರಿಂದ ನಮ್ಮ ದೇಶದಲ್ಲಿ ನಾವು ಮೊದಲು ಮಾಡ್ತಾ ಇರುವಂಥದ್ದು. ನಮ್ಮ ಇಥನಾಲನ್ನು ಬಳಸಿ ಪೆಟ್ರೋಲನ್ನು ಉಪಯೋಗ ಮಾಡುವಂಥದ್ರಿಂದ ಕನಿಷ್ಠ 28 ರೂಪಾಯಿವರೆಗೆ ನಮಗೆ ಸೇವ್ ಆಗ್ತದೆ. ಒಂದು ವೇಳೆ ನಮ್ಮದು ಇಥನಾಲ್ ಇವತ್ತು ಇರದೇ ಇದ್ದರೆ ನಮ್ಮ ಪೆಟ್ರೋಲಿನ ರೇಟು 125 ರೂಪಾಯಿ ದಾಟ್ತಾ ಇತ್ತು. 125 ರೂಪಾಯಿ ದಾಟ್ತಾ ಇತ್ತು. ನಾವು ಇಥನಾಲ್ ಅದರ 20% ಬ್ಲೆಂಡ್ ಮಾಡೋದ್ರಿಂದ ಇವತ್ತು ನಮಗೆ ಕಡಿಮೆ ರೇಟ್ದಲ್ಲಿದೆ. 100ಕ್ಕೆ 100ರಷ್ಟು ನಾವು ಇಥನಾಲ್ ಬಳಸೋದ್ರಿಂದ ನಾವು 80 ರೂಪಾಯಿಗೆ ಪೆಟ್ರೋಲ್ ಕೊಡ್ಬೋದು. ನಾವು 80 ರೂಪಾಯಿ ಪೆಟ್ರೋಲ್ ಕೊಟ್ಟಾಗ ನೀವು ವಿಚಾರ ಮಾಡಿರಿ, 3 ವರ್ಷಕ್ಕಿಂತ ಹಿಂದೆ ಯಾರ್ಯಾರು ಮೆಕ್ಕೆಜೋಳ ರೈಸದ ರೇಟ್ ಇತ್ತು 1,000ರಿಂದ 1,400 ರೂಪಾಯಿ ಪರ್ ಕ್ವಿಂಟಲ್ ಇತ್ತು. 1,000ರಿಂದ 1,400. ನಾವು ಇಥನಾಲ್ ಪ್ರಾರಂಭ ಮಾಡಿರೋದ್ರಿಂದ 3,000 ರೂಪಾಯಿ ಮುಡಿತು. ಯಾಕಂದ್ರೆ ಬಳಕೆ ಇಲ್ಲೇ ಹಾಕೈತೆ ಅದು ಫಿನಿಶ್ ಗುಡ್ಸು. ಈಗ ಮತ್ತೆ ನಮ್ಮಲ್ಲಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಈಗ 25 ರೂಪಾಯಿ ಬಂದಿದೆ ಮೆಕ್ಕೆಜೋಳದ ರೇಟು. ನಾವು 100% ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ 3,000 ರೂಪಾಯಿ ದಾಟ್ತದೆ. ಮತ್ತೆ ಇದೇ ಇಂಡೈರೆಕ್ಟಾಗಿ ರೈತರಿಗೆ ಕೊಂತ ಲಾಭ. ಇವತ್ತೆಲ್ಲ ಇಥನಾಲ್ ಮಾಡೋ ಘಟಕ ಬಂದ್ ಮಾಡಲಿ, 1,000 ರೂಪಾಯಿ ಮೇಲೆ ದಾಟೋದಿಲ್ಲ ಮೆಕ್ಕೆಜೋಳದ ರೇಟು. ನಾನು ಏನು ಹೇಳ್ತೀನಿ, ಇಥನಾಲ್ ಮಿಕ್ಸ್ ಮಾಡಿರದೇ ಇದ್ದರೆ ಇವತ್ತು 125 ರೂಪಾಯಿ ಲೀಟ್ರ್ ಪೆಟ್ರೋಲ್ ಇರ್ತಾ ಇತ್ತು. ಬೇರೆ ಬೇರೆ ದೇಶದಲ್ಲಿ 150 ರೂಪಾಯಿ ಮುಟ್ಟಿದೆ. ನಮ್ಮ ದೇಶದಲ್ಲಿ ಇನ್ನೂ ಅದೇ ರೇಟ್ ಇರೋದ್ರಿಂದನೇ ಇಥನಾಲ್ ಮಿಕ್ಸ್ ಮಾಡ್ತೀವಿ ಅನ್ನೋಸಲ ರೇಟ್ ಹೆಚ್ಚು ಮಾಡಿಲ್ಲ. ಆ ವಾರ ಆದಾಗಿಂದ ನಮ್ಮ ಕ್ರೂಡ್ ಆಯಿಲ್ ರೇಟ್ ಭಾಳ, ಒಂದು ಬ್ಯಾರಲಿಗೆ $60 ಇದ್ದದ್ದು $110ವರೆಗೆ ಮುಡಿತು. ಅದನ್ನು ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿಲ್ಲ. ಇವತ್ತಿನ ಇಂಗ್ಲೀಷ್ ಪೇಪರ್ದಲ್ಲಿ ಆರ್ಟಿಕಲ್ ಇದೆ ನೋಡ್ರಿ. ಇವತ್ತು ವಾರಿಂದ ನಮ್ಮಲ್ಲಿ ಆಯಿಲ್ ಕಂಪ್ನಿಗಳಿದೆಲ್ಲ IOC, BPCL, HCL ಎಲ್ಲನೂ 5,000ರಿಂದ 12,000 ಕೋಟಿ ರೂಪಾಯಿವರೆಗೆ ಒಂದೊಂದು ಕಂಪ್ನಿ ಲಾಸ್ದಲ್ಲಿ ಬಂದಿದೆ. ಯಾಕಂದ್ರೆ ನಾವು ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿಲ್ಲ. ಅವ್ರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಎಲ್ಲ ರೈತರು ಸರಿ. ನಮ್ಮಲ್ಲಿ ಇನ್ನೊಂದು ಪ್ರಮುಖವಾಗಿ ನಾವು ಹೇಳಬೇಕಂದ್ರೆ 24/7 ಬ್ಯಾಂಕ್ ವರ್ಕ್ ಮಾಡ್ತಿದೆ. ಎಲ್ಲ ನ್ಯಾಷನಲ್ ಬ್ಯಾಂಕ್ ಏನು ಮಾಡ್ತಾರೆ, ಕೋಆಪರೇಟಿವ್ ಬ್ಯಾಂಕ್ಗಳು ಬೆಳಿಗ್ಗೆ 10 ರಿಂದ 2:30 ತನಕ ದುಡ್ಡು ಹಿಡಿದು ತಕ್ಕೊಳ್ಳುವಂಥದ್ದಕ್ಕೆ ಇರ್ತದೆ. ಮುಂದಿನ ಸಮಯದಲ್ಲಿ ಅವ್ರು ವರ್ಕಿಂಗ್ ಮಾಡ್ತಿರ್ತಾರೆ 5 ಗಂಟೆ ತನಕ. ನಮ್ಮಲ್ಲಿ ಹಂಗಿಲ್ಲ. ರಾತ್ರಿ 12 ಗಂಟೆಗೆ ನಾವು ಡಿಪಾಸಿಟ್ ಇಟ್ಟಿದ್ರ ಮೇಲೆ ನನಗೆ ವಾಪಸ್ ಬೇಕು ಅಂದ್ರೂ ಸಹಿತ ಎಮರ್ಜೆನ್ಸಿ ಇದ್ದರೆ ಇವು ನಮ್ಮವ್ರು ಹೋಗಿ ಮನೆಗೆ ಬಂದು ಕೊಟ್ಟು ಬರ್ತಾರೆ. ಶನಿವಾರ ರವಿವಾರ ಇತ್ತು ಎಮರ್ಜೆನ್ಸಿ ಇದ್ರೂ ಸಹಿತ ಒಂದು ಫೋನ್ ಮಾಡಿದರೆ ಸಾಕು, ಅವ್ರು ವಾಪಸ್ ಮನೆಗೆ ತಂದು ಕೊಟ್ಬಿಡ್ತಾರೆ. ಅಂದ್ರೆ ಅವರಲ್ಲಿ ಡಿಪಾಸಿಟ್ ಇಡ್ತೀರ ಅಂದ್ರೂ ಸಹಿತ ಅದರದ್ದೇನು ಆಫೀಸ್ ಅವರ್ಸ್ನು ಸಹಿತ ನಾವು ಅಲ್ಲಿ ಓದಿ ಇಟ್ಟು ಬರ್ತೀವಿ. ಒಂದು ಇಂಪಾರ್ಟೆಂಟ್ ತಮ್ಮ ಗಮನ ತರಬೇಕಂದ್ರೆ ಯಾವುದೂ ದುಡ್ಡನ್ನು ಡಿಪಾಸಿಟ್ ಮಾಡ್ಕೊಳ್ಳಲ್ಲ ಈ ಬ್ಯಾಂಕ್ದಲ್ಲಿ. ಎಲ್ಲರೂ ಚೆಕ್ ಅಥವಾ DD ಒಳಗನೆ ಕೊಡಬೇಕು. ಅವ್ರ ಬ್ಯಾಂಕ್ದಲ್ಲಿ ಏನಾದ್ರು ಅಕೌಂಟಿದಾಗ ದುಡ್ಡು ಇರ್ತದೆ ಅದನ್ನು RTGS ಮಾಡ್ಬೋದು, DD ತಂದು ಕೊಡ್ಬೋದು. ನಾವು ಹೊಳ್ಳಿ ಕೊಡಬೇಕಾದ್ರೆ DD ಮುಖಾಂತರನೇ ಅವ್ರು ಕೊಡ್ತೀವಿ. ಅವ್ರು ನಾವು ಇಟ್ಟಿದ್ದ ದುಡ್ಡನ್ನು ಅವ್ರು ವಾಪಸ್ ತಗೋಬೇಕಂತಂದ್ರೆ ಪರ್ ಹೆಡ್ 2 ಲಕ್ಷ ರೂಪಾಯಿ ತನಕ ನಾವು ಕೊಡ್ತೀವಿ. ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ದುರುಪಯೋಗ ಆಗಬಾರ್ದು. ನಿರಾಣಿ ಗ್ರೂಪ್ ಗದಗದೊಳಗೆ ಅವರು ಬ್ಯಾಂಕನ್ನು ಪ್ರಾರಂಭ ಮಾಡಿದ್ದು. ನಾ ಈ ಸಂದರ್ಭದೊಳಗೆ ಹೇಳೋದಿಷ್ಟೇ, ಈ ಒಂದು ಬ್ಯಾಂಕ್ ವಿಶೇಷವಾಗಿ ಇವತ್ತು ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ, ಅದರಲ್ಲಿ ವಿಶೇಷವಾಗಿ ಸಣ್ಣ ವ್ಯಾಪಾರಸ್ಥರು, ಮಧ್ಯಮ ವರ್ಗದವರಿಗೆ, ಬಡ ಕುಟುಂಬದವರಿಗೆ ಇದರ ಉಪಯೋಗ ಆಗಲಿ, ಆ ರೀತಿಯ ಒಂದು ಸೇವೆಯನ್ನು ಈ ಸಂಸ್ಥೆ ಕೊಡಲಿ. ಮತ್ತು ಇವತ್ತೇನು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು, ಏಡೆಡ್ ಎಂಪ್ಲಾಯೀಸ್ ಇರ್ಬೋದು, ಅವ್ರ ಮಕ್ಕಳು ಇಂಜಿನಿಯರಿಂಗು, ಮೆಡಿಕಲ್ ಓದ್ತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಅಧ್ಯಯನ ಮಾಡಲಿಕ್ಕೆ ವಿಶೇಷವಾದಂಥ ಸವಲತ್ತನ್ನು, ಸಾಲನ್ನು ಕಡಿಮೆ ಬಡ್ಡಿದರೊಳಗೆ ಎಜುಕೇಷನಲ್ ಲೋನ್ ಅಂತ ಹೇಳ್ತೀವಿ, ಅದನ್ನು ಕೊಡಬೇಕಂತ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತೀನಿ. ನಮ್ಮ ಗದಗ ಜಿಲ್ಲೆ ಎಲ್ಲ ರೈತರು, ಸರ್ಕಾರಿ ನೌಕರರು, ಅನುದಾನ ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಇದರ ಸದುಪಯೋಗ ಪಡ್ಕೋಬೇಕಂತ ನಾನು ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಗಣ್ಯರಿಗೆ ಎಲ್ಲರಿಗೆ ನಮಸ್ಕರಿಸುತ್ತಾ ಪತ್ರಿಕಾ ಮಾಧ್ಯಮವರಿಗೆ ಶುಭ ಮಧ್ಯಾಹ್ನ.
ಇವತ್ತು ನಮ್ಮ ಗದಗ ಭಾಗದೊಳಗೆ ನಿರಾನಿ ಸರ್ ಅವರು ಒಂದು ಅದ್ಭುತವಾದ ಆವಿಷ್ಕಾರವನ್ನು ತೆಗೆದಿದ್ದಾರೆ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿ. ಯಾಕಂದ್ರೆ ಅವ್ರು 73ನೇ ಬ್ರ್ಯಾಂಚನ್ನ ನಮ್ಮ ಗದಗ ಒಳಗೆ ಸ್ಥಾಪನೆ ಮಾಡಾತ್ತಾರ. ಇದರಿಂದ ನಮ್ಮ ಗದಗ ಜನತೆಗೆ ಹೆಚ್ಚಾನು ಹೆಚ್ಚು ಅದ್ರದ್ದು ಉಪಯೋಗ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಮಹಿಳಾ ಲೀಡರ್ ಆಗಿದ್ದರಿಂದ ಮಹಿಳೆಯರಿಗೆ ಹೆಚ್ಚಿನ ಸಾಲ ಪ್ಲಸ್ ಸಬ್ಸಿಡಿ ಸಾಲವನ್ನು ಕೊಡಬೇಕು. ಮತ್ತು ಮಹಿಳಾ ಉದ್ಯಮಿದಾರರಿಗೇನು ಕಡಿಮೆ ಬಡ್ಡಿ ದರದಲ್ಲಿ ಸಬ್ಸಿಡಿ ಸಾಲ ತಮ್ಮ ಸೊಸೈಟಿಯಿಂದ ಒದಗಿಸ್ಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಾಕತ್ತೀನಿ. ಯಾಕಂದರೆ ನಮ್ಮ ಗದಗ ಬೆಟಗೇರಿ ಭಾಗದೊಳಗೆ ಮಹಿಳೆಯರ ಜಾಸ್ತಿ ಸಣ್ಣ ವ್ಯಾಪಾರಸ್ಥರು ಅದಾರ. ಅದಕ್ಕೆ ಅವ್ರಿಗೆ ಒಂದು ರೀತಿ ಅನುಕೂಲವಾಗ್ತೈತಿ ಈ ಸೊಸೈಟಿಯಿಂದ ಅಂಥೇಳಿ ನಂದೊಂದು ಸಣ್ಣ ಬೇಡಿಕೆ ಸರ್. ತಾವು ಇದನ್ನು ಈಡೇರಿಸ್ಬೇಕಂತೇಳಿ ನಾನು ಎಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊಳಕತ್ತೀನಿ. ಧನ್ಯವಾದ. ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾ ಇದ್ರು, ಅದು ಇವತ್ತಿನ ಭಗವಂತ ಅವರಿಗೆ ಶಕ್ತಿಯನ್ನ ಆ ಸ್ಥಾನದಲ್ಲಿ ಕೊಡಿಸಿದ್ದಾರೆ. ಅದಕ್ಕೆ ರೈತರು ಎಂದೂ ಬರೆಯಲಿಲ್ಲ. ಕಷ್ಟದಲ್ಲಿರುವಂತವ್ರಿಗೆ ರಾಜಕಾರಣ ಮಾತಾಡ್ತಾ ಇಲ್ಲ, ಆ ಕಷ್ಟದಲ್ಲಿ ಸಹಾಯ ಮಾಡಬೇಕು ಅಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದರ ಜೊತೆಗೆ ನಮ್ಮ KRS ದಲ್ಲಿ ಬಹಳಷ್ಟು ನೀರು ಇವತ್ತು ನಾವು ಜುಲೈ ಆಗಸ್ಟ್ದಲ್ಲಿ ಏನು ವಾಡಿಕೆಯಂತೆ ಡ್ಯಾಮ್ನಲ್ಲಿ ನೀರು ಸ್ಟೋರ್ ಆಗಬೇಕಾಗಿತ್ತು, ಅದು ಬಹಳಷ್ಟು ಕಡಿಮೆ ಇದೆ. ಇರುವಂಥದ್ದೇ 9 TMC ನೀರಿದೆ ಅನ್ನುವಂಥ ಮಾಹಿತಿ ನಾವು ಕೇಳ್ಪಟ್ಟೆ. ಅದರಲ್ಲಿ 5 TMC ನೀರನ್ನು ಬಿಡಬೇಕು ಅನ್ನುವಂಥದ್ದನ್ನ ಆ ತಮಿಳುನಾಡದವರು ಒತ್ತಾಯ ಇರೋದ್ರಿಂದ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ನಾವು ನೀರು ಯಾವತ್ತೂ ಬಿಡೋದಿಲ್ಲ ಅನ್ನುವಂಥದ್ದನ್ನ ಮಾಧ್ಯಮ ಹೇಳ್ತಾರೆ. ಆದರೆ ನನ್ನ ಅಫಿಸಿಯಲ್ ಆಗಿ ನೀರನ್ನು ಬಿಟ್ಟಿದ್ದಾರೆ. ಅವರೆಲ್ಲ ನೀರು ಹೋಗುವಂಥ ಕಣ್ಣಿಗೆ ಕಾಣಿಸ್ತಾ ಇದೆ. ಆಮೇಲೆ ನೀರು ಬಿಟ್ಟು ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದಿರುವಂಥದ್ದು ಯಾವ ಅನ್ನುವಂಥದ್ದು ಕೇಳಬೇಕಾಗ್ತದೆ. ಅದು ಸಲ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲಿದೆಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ನಿರ್ಧಾರ ತೆಗೆದುಕೊಂಡು ಸರ್ವಪಕ್ಷ ಸಭೆ ಮಾಡೋದ್ರಲ್ಲಿ ಏನೋ ಮಹತ್ವವಿಲ್ಲ. ಆ ಸಭೆಗೆ ಒಂದು ಸ್ಯಾಟಿಟಿನೇ ಇಲ್ಲ ಅನ್ನೋದನ್ನು ಸಹಿತ ನಾವು ಸಂದರ್ಭದಲ್ಲಿ ಹೇಳ್ಬೋದು. ನಾನು ರೈತ ಪರವಾಗಿ ಆ ಭಾಗದ ರೈತರ ಮತ್ತು ರಾಜ್ಯದ ಯಾರು ಸಂಕಷ್ಟದಲ್ಲಿರುವಂಥ ರೈತರು, ಆಮೇಲೆ ಉದ್ಯಮದಾರರಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ದನಕರುಗಳಿಗೆ ನೀರಿರ್ಬೋದು, ಅವೆಲ್ಲ ಸಹಿತ ಇಲ್ಲಿ ಕಣ್ಣಾರೆ ನಾವು ನೋಡಿದ್ದೇವೆ. ಭಾಳ ಕಷ್ಟದಲ್ಲಿದ್ದಾರೆ. ಅಂಥ ಪರಿಸ್ಥಿತಿ ಆದರೂ ಸಹಿತ ಆ ಡ್ಯಾಮ್ನಿಂದ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ನಾವು ಇಷ್ಟಕ್ಕೆ ಆ ಸರ್ವಪಕ್ಷ ನಿರ್ಧಾರ ತೆಗೆದುಕೊಂಡ್ರೆ ಸರಿಯಾಗಿ. ಒಂದು ವೇಳೆ ನೀರು ಆಟೋಮೆಟಿಕ್ ನೀರು ಬಿಡುವಂತ ಮಾಡಿದ್ರೆ ನಾವು ರಾಜ್ಯಾದ್ಯಂತ ಉಗ್ರವಾಗಿರುವಂಥ ಹೋರಾಟವನ್ನು ಅನ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಬಂದನ್ನು ಕರೆ ಕೊಟ್ಟಿದ್ದೀವಿ. ಇದು ಮೊದಲನೇ ಅಂತ ಬಂದ್ ಕರೆ ಕೊಟ್ಟಿರುವಂಥದ್ದು. ಇದಕ್ಕೆ ಅವ್ರೇನಾದರೂ ಸ್ಪಂದನೆ ಮಾಡಿ ನೀರು ಬಿಡದೇ ಇದ್ದರೆ ನಾವು ಇಷ್ಟಕ್ಕೆ ಅವ್ರಿಗೆ ಸಹಕಾರ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರು ನೀರು ಬಿಟ್ಟಿದ್ದೇ ಆದಲ್ಲಿ ಇದು ಬಂದ್ ಕರೆ ಕೊಟ್ಟಿರುವಂಥದ್ದು ಪ್ರಥಮ ಹೆಜ್ಜೆ. ಇನ್ನು ಮುಂದೆ ಬರುವಂಥದ್ರಲ್ಲಿ ನಾವು ಹಂತ ಹಂತವಾಗಿ ಬೇರೆ ಬೇರೆ ಉಗ್ರವಾಗಿರುವಂಥ ಹೋರಾಟಗಳನ್ನು ನಾವು ದಿನಾಂಕವನ್ನು ಚರ್ಚೆ ಮಾಡ್ತೀವಿ. ಸಂಪೂರ್ಣವಾಗಿರುವಂಥ ರೈತರ ಪರವಾಗಿ ನಾವು ಕೈ ಜೋಡಿಸ್ತೀವಿ. ಅಲ್ಲ, ಅದನ್ನು ನಾವು ಚರ್ಚೆ ಮಾಡೋದು ಮಾಡ್ತೀವಿ. ಬಟ್ ಸಂಪೂರ್ಣವಾಗಿ ನೀರು ಬಿಡದೇ ಇರೋದಕ್ಕೆ ನಮ್ಮ ಬೆಂಬಲ ಇದೆ. ನೀರು ಬಿಡಬಾರ್ದು ಅಲ್ಲ, ಎಲ್ಲ ರೀತಿಯಿಂದಲೂ ಬರೀ ಕೇಂದ್ರ ಸರ್ಕಾರಕ್ಕೇ ಒಂದು ಗೋಬೆ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನು ಸರ್ಕಾರ ಬಂದಿದೆ ಅವತ್ತಿಂದ 6,000 ರೂಪಾಯಿ ರೈತರ ಅಕೌಂಟಿಗೆ ಹಣವನ್ನು ನೇರವಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ ನಾವು 4,000 ರೂಪಾಯಿ ಅದನ್ನು ಸೇರಿಸಿ ಒಟ್ಟಾರೆ 10,000 ರೂಪಾಯಿನ ನಾವು ಹಾಕೋದು ಬಂದಿದ್ದೀವಿ ಅಕೌಂಟಿಗೆ. ಬರಗಾಲ ಇರಲಿ ಇರದೇ ಇರಲಿ ಎಲ್ಲ ರೈತರಿಗೂ ಸರಿಸಮಾನವಾಗಿ ಮಾಡ್ಕೊತ ಬಂದಿರುವಂಥದ್ದನ್ನು ಯಾಕೆ 4,000 ರೂಪಾಯಿ ಬಂದ್ ಮಾಡಿದ್ರಪ್ಪ ನೀವು? ರೈತರ ಪರವಾಗಿ ಇರುವಂಥವ್ರನ್ನ ಅವ್ರು 6,000 ಕೊಡ್ತಿದ್ರು, ನೀವು ಒಂದು 6,000 ಕೊಟ್ಟು 2,000 ಹೆಚ್ಚು ಮಾಡಿ ಕೊಡ್ಬೋದಾಗಿತ್ತಲ್ಲ. 6,000 ಅವರೇನು ಕಮ್ಮಿ ಏನು ಮಾಡಿಲ್ಲ. ಇಲ್ಲಿ ಕೇಂದ್ರದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ, ನಾವು 6,000 ರೂಪಾಯಿ ಕೊಡೋದಿಲ್ಲ ಅನ್ನೋಂಥದ್ದನ್ನೇನು ಹೇಳಿಲ್ಲ. ಅವ್ರು ಇವತ್ತಿಗೂ ಸಹಿತ 6,000 ರೂಪಾಯಿ ಮುಂದುವರಿಸಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಕೇಂದ್ರ ಸರ್ಕಾರ ಸಹಾಯ ಮಾಡುವಂಥ ಹಂತದಲ್ಲಿದೆ. ಈಗಾಗಲೇ ವಿಜೇಂದ್ರ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಒಂದು ಕಾಲೇಜ್ ಚಕ್ರವನ್ನು ಕಟ್ಕೊಂಡು ರಾಜ್ಯದ ಮೂಲೆಗೆ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಯಲಾಸ್ದಲ್ಲಿ ಒಂದು ಮಂಡಳ ಅಧ್ಯಕ್ಷದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷನವ್ರಿಗೆ ಅವಧಿ ಇರುವಂಥದ್ದು 3 ವರ್ಷ. ಈಗ ಅವ್ರಿಗೆ 2 ವರ್ಷ 9 ತಿಂಗಳಾಗಿದೆ. ಎಲ್ಲರೂ ಬದಲಾವಣೆ ಆಗ್ತಾರೆ. ಏನೋ ಸ್ಪೆಷಲ್ ಕೇಸ್ ತಂದಾಗ 1 ವರ್ಷನೋ 2 ವರ್ಷ 3 ವರ್ಷ ಹೆಚ್ಚುವರಿ ಕೊಟ್ಟಿರುವಂಥದ್ದು ಇದೆ. ಆದರೆ ಇದರಲ್ಲಿ ವಿಶೇಷ ಏನಿಲ್ಲ. ಅವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊಂಡಿರ್ತಾರೆ ಆ ರೀತಿ ನಾವೆಲ್ಲರೂ ಒಪ್ಪಬೇಕಾಗಿರ್ತದೆ. ಮೊನ್ನೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅಭಿನ್ ಅವರು ಅಧ್ಯಕ್ಷತೆಯನ್ನು ಮಾಡಿದಾಗ ಅವರು ನೇರವಾಗಿ ಏನು ಹೇಳಿದ್ದು, ವಯಸ್ಸದಲ್ಲಿ ಅವ್ರು ಚಿಕ್ಕದಿರ್ಬೋದು, ಆ ಸ್ಥಾನದಲ್ಲಿ ಭಾಳ ಅವ್ರು ದೊಡ್ಡವರು, ಅವರು ನಮಗೆ ಬಾಸ್ ಅನ್ನುವಂಥ ಪದವನ್ನು ಬಳಸಿದರು.
ನಾನು ಜವಾಬ್ದಾರಿಯಲ್ಲಿ ಪ್ರಧಾನಮಂತ್ರಿ ಇರ್ಬೋದು, ಒಬ್ಬ ಪ್ರಧಾನ ಸೇವಕ ಅಂತಲೇ ನಾನು ತಿಳ್ಕೊತೇನೆ. ಅದು ರಾಷ್ಟ್ರೀಯ ಅಧ್ಯಕ್ಷ ವಯಸ್ಸಲ್ಲಿ ಚಿಕ್ಕವನಿದ್ರು ಸಹಿತ ಆ ಸ್ಥಾನ ದೊಡ್ಡದಿದೆ. ನಮಗೆ ಅವನ ಮಾರ್ಗದರ್ಶನದಲ್ಲೇ ಪಾರ್ಟಿ ಸಂಘಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಕೇಂದ್ರದ ಮತ್ತು ರಾಜ್ಯದ ನಮ್ಮ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು ಯಾರು ಅಳೆದು ತೂಗಿ ಮುಂದಿನ ಅಧ್ಯಕ್ಷನ ಇದ್ದವ್ರನ್ನೇ ಮುಂದುವರಿಸಬೇಕು, ಹೊಸದಾಗಿ ತರಬೇಕು. ಅದನ್ನು ಯಾರನ್ನ ಅವ್ರು ನಿರ್ಧಾರ ತಗೋತಾರೆ ಅದಕ್ಕೆ ಚಾಚು ತಪ್ಪದೆ ನಾವು ಹಗಲು ರಾತ್ರಿ ಅವ್ರು ಸಪೋರ್ಟ್ ಮಾಡಿ 2028ಕ್ಕೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಬರೋ ಸಲುವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಗೊತ್ತಿಲ್ಲ, ಅವ್ರು ಮಾತಾಡ್ತಾರೆ. ನೀವು ಹೇಳಿದಂಗೆ ಭಾಳಷ್ಟು ಜನ ಮೀಡಿಯಾದವ್ರು ಕೇಳ್ತಾರೆ. ನಾನಾಗಲೇ ಅವ್ರಿಗೆ ಯಾವ ಕಡೆನೂ ನಾವು ಇದು ಮಾಡಿಲ್ಲ. ಯಾಕೆ ನಾನು 35 ವರ್ಷದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದೇನೆ. ಯಾವುದೇ ಪಕ್ಷಾಂತರವಾಗಿ ನಾವು ಎಲ್ಲಿ ಕೆಲಸ ಮಾಡಿಲ್ಲ. ಅಂದರೆ ನಮ್ಮ ಮಂಡಳದ ಅಧ್ಯಕ್ಷನಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷ ಆಗಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಆಗಿ, ಹಿಂದೆ 30 ವರ್ಷದ ಹಿಂದೆ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ಇವತ್ತು ರಾಜ್ಯದ ಹಿರಿಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪಕ್ಷದ ಸಂಘಟನೆಯಲ್ಲಿ ನಾನು ಗುರುತಿಸ್ಕೊಂಡಿದ್ದೇನೆ. ಅವ್ರು ಏನೇ ಜವಾಬ್ದಾರಿ ಕೊಟ್ಟರು ಸಹಿತ ನಾನು ನಿಭಾಯಿಸಲಿಕ್ಕೆ ಸಿದ್ಧನಿದ್ದೇನೆ. ನೋಡಿ, ನನ್ನ ವೈಯಕ್ತಿಕವಾಗಿರುವಂಥದ್ದು ಯಾರ್ಯಾರು ಪಕ್ಷದಲ್ಲಿ ಬಿಟ್ಟು ಹೋಗಿದ್ದಾರೆ, ಅದೇನೇ ಕಾರಣ ಇರ್ಬೋದು, ಅವ್ರದನ್ನು ಸುಧಾರಣೆ ಮಾಡಿಕೊಂಡು ಮತ್ತೆ ಪಕ್ಷಕ್ಕೆ ತರೋದ್ರಿಂದ ನಮ್ಮ ಪಕ್ಷದ ಬಲ ಹೆಚ್ಚಾಗುತ್ತೆ. ಈಶ್ವರಪ್ಪನವ್ರು ಇರ್ಬೋದು, ಬಸವಣ್ಣ ಪಾಟೀಲ್ ಯತ್ನಾಳ್ ಅವ್ರು ಇರ್ಬೋದು, ಸಾಕಷ್ಟು ಜನ ಇದ್ದಾರೆ ಇನ್ನು. ಮತ್ತು ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂಥವ್ರು ದೊಡ್ಡ ತಂಡನೇ BJP ಬರುವಂಥದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಕೈತೆ ಅಲ್ಲಿ ಅನ್ನುವಂಥದ್ದನ್ನು. ಆ 20 ಮಂದಿ ಮಿನಿಸ್ಟರ್ ಆಗುವಂಥದ್ದು ಉಳಿದವರಿಗೆ, ಮತ್ತು 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವ್ರ ಅಧಿಕಾರಿಗಳನ್ನು ಮಾಡಿಕೊಡುವಂಥದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂಥ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ಸದ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಇಲ್ಲ, ಅದನ್ನೆಲ್ಲ ಈಗಾಗಲೇ ಹೇಳಲಿಕ್ಕೆ ಆಗೋದಿಲ್ಲ. ಸಂಪರ್ಕದಲ್ಲಿ ಇದ್ದೇ ಇರ್ತಾರೆ. ಈಗ ನೋಡಿರಿ ನೀವು, ರಿಸಲ್ಟ್ ಬಂದ ಮೇಲೆ ಅವ್ರ ಪೋರ್ಟ್ಫೋಲಿಯೋ ಹಂಚಿದ ಮೇಲೆ ತಾನಾಗಲೇ ಬರ್ತದೆ. ಅದ್ರ ಸಲ ನಮ್ಮದೇನು ಉದ್ದೇಶ ಇದೆ, 2028ವರೆಗೂ ಅವ್ರು ಮ್ಯಾಂಡೇಟ್ ಕೊಟ್ಟಿದೆ ಕರ್ನಾಟಕ ಜನತೆ. 2028 ಅವ್ರ ಸರ್ಕಾರ ಮಾಡಲಿ. 2028ಕ್ಕೆ ಬಂದಾಗ ನಾವು ಯಾವ ರೀತಿ ನಮ್ಮ ಶಕ್ತಿಯನ್ನು ಹಾಕಿ ಮತ್ತೆ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದ್ರ ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರದ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ. ಸ್ವಾಭಾವಿಕ ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ ಮಾತಾಡ್ತಾ ಇದ್ದಾನೆ. ಈಗ 60 ಮಂದಿ ಆಕಾಂಕ್ಷಿಗಳಿದ್ದಾರೆ. ಆ 20 ಒಂದು 15-16 ಮಾಡ್ಬೋದು ಅವರು. ಅವನ್ನ 4 ಉಳಿದಿರೋದ್ರ ಬಗ್ಗೆನೇ ಅದನ್ನು ಮೂಗಿಗೆ ತುಪ್ಪ ಹಚ್ಚಿ ಅವ್ರು ಮುಂದೆ ಹೋಗುವಂಥ ಕೆಲಸಗಳನ್ನು ಮಾಡ್ತಾರೆ. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ಎಲ್ಲರೂ ಹಿರಿಯರಿದ್ದಾರೆ. ಅವ್ರಿಗೆ ಅರ್ಥ ಆಗ್ತದೆ ರಾಜಕಾರಣ ಅಂದರೆ ಏನು ಅನ್ನೋದಂಥದ್ದು ಅವ್ರಿಗೆ ಗೊತ್ತಾಗ್ತದೆ. ಅವ್ರು ಇಮಿಡಿಯೇಟಾಗಿ ಡಿಸಿಷನ್ ತೆಗೆದುಕೊಳ್ಳದೇ ಇರ್ಬೋದು. ಅಂಥವ್ರು ಬರುವಂಥ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ನಮ್ಮ ಕಡೆ ಅವರು ಹೋಲಿಕೆ ಮಾಡ್ತಾರೆ. ಈಗ ಎಲೆಕ್ಷನ್ ಅಂದರೆ ಅಧಿಕಾರದಲ್ಲಿರುವಂಥವ್ರು ನಾವೇ ಹೇಳ್ತೀವಿ, ನಿಮ್ಮ ಕ್ಷೇತ್ರದ ಕೆಲಸ ಮಾಡಿಸ್ಕೊಳ್ರಪ್ಪ, ನಿಮ್ಗೇನು ಸಿಕ್ಕಿಲ್ಲ ಅಂತಂದರೆ ಅವ್ರ ಕೆಲಸ ಅಭಿವೃದ್ಧಿ ಆಗಲಿ. ಮುಂದೆ ಬರುವಂಥ ದಿವಸದಲ್ಲಿ ಅವ್ರಿಗೆ ಯಾರು ನಮ್ಮಲ್ಲಿ ಬರ್ತಾರೆ, ಅವಾಗ ನಮ್ಮ ಇರುವಂಥ ಅಭ್ಯರ್ಥಿಗೆ ಏನೂ ತೊಂದರೆ ಆಗದಂತೆ ಮತ್ತು ಆ ಕ್ಷೇತ್ರದಲ್ಲಿರುವಂಥ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೇವೆ. ಅದು ಸುಪ್ರೀಂ ಕೋರ್ಟು ಯಾವುದೇ ರೀತಿಯಿಂದ ಯಾರಿಗೇ ಇರ್ಬೋದು, ಪಕ್ಷ ಯಾವುದೇ ಇರ್ಬೋದು, ಆ ಕೋರ್ಟ್ ಒಂದು ಆರ್ಡರ್ ಮಾಡಿರುವಂಥದ್ದನ್ನು ಎಲ್ಲರೂ ದೇಶದ 140 ಕೋಟಿ ಜನರು ತಲೆಬಾಗಿ ಅದನ್ನು ಒಪ್ಕೋಬೇಕಾಗ್ತದೆ. ನಾವು ಒಪ್ಕೋತೀವಿ. ಇಲ್ಲ, ಅದು ಅವ್ರದ್ದು ವೈಯಕ್ತಿಕ ವಿಚಾರ. ನಾವು ಕೋರ್ಟ್ ತೀರ್ಮಾನ ಮಾಡಿದ್ದಕ್ಕೆ ಯಾರೇ ಇರ್ಬೋದು, ಅದಕ್ಕೆ ನಾವು ತಲೆಬಾಗಿ ಅದನ್ನು ಸ್ವಾಗತ ಮಾಡಬೇಕಾಗ್ತದೆ. ಅದು ಯಾರೇ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು. ಕೋರ್ಟ್ದಲ್ಲಿ ಏನಾದರೂ ತೀರ್ಮಾನ ಅದನ್ನು ಇಲ್ಲಿವರೆಗೆ ಅದನ್ನು ಸ್ವಾಗತ ಮಾಡ್ಕೊತ ಬಂದಿದ್ದಾರೆ. ನಾವು ಸ್ವಾಗತ ನೋಡಿ, ಸರ್ಕಾರ ಬೀಳಬಾರ್ದು ಅನ್ನೋಂಥದ್ದೇ ನಮ್ಮದಿದೆ. ನಮ್ಮ ಕರ್ನಾಟಕದ ಜನತೆ 5 ವರ್ಷಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅವ್ರಿಗೆ ಆರಿಸಿ ತಂದಿದ್ದಾರೆ. 5 ವರ್ಷ ಆಗಬೇಕು. ಮತ್ತು ಅವರೊಳಗೆ ಕಚ್ಚಾಡಿ ಹೋದ್ರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರೂಲ್ ಏನೂ ಇರೋದಿಲ್ಲ. ಪ್ರಾಣೇಶ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅವರು ಮತ್ತು ಮುಂದಿನ ಕೋರ್ಟಿಗೆ ಏನು ಮಾಡ್ತಾರೆ ಅಂತ ಕಾದು ನೋಡಬೇಕು. ಅಲ್ಲ, ಅದಕ್ಕೆ ಮತ್ತು ಅವ್ರದ್ದು ಇನ್ವ್ಯಾಲಿಡ್ ಆದಮೇಲೆ ಕೊಡಲೇಬೇಕಾಗತ್ತೆ. ಈಗ ಸೆಷನ್ ಸ್ಟಾರ್ಟ್ ಆಗುವಂಥ ವಿಷಯದಲ್ಲಿ ಕೊಟ್ಟಿರ್ತಾರೆ. ಬರುವಂಥ ದಿವಸದಲ್ಲಿ ಮತ್ತು ಕಾನೂನಿನ ಸಲಹೆಯನ್ನು ಪಡೆದು ಮತ್ತು ಮುಂದೆ ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ಮೆಜಾರಿಟಿ ಇದೆ. ಮೆಜಾರಿಟಿ ಇದ್ದಾಗ ಯಾವ ಸರ್ಕಾರ ಇರಲಿ, ಆ ಸರ್ಕಾರದ ಸ್ಪೀಕರ್ ಪೋಸ್ಟಿಗೆ, ಸಭಾಧ್ಯಕ್ಷರ ಪೋಸ್ಟಿಗೆ ತಮ್ಮದೇ ಪಾರ್ಟಿಯವ್ರು ಮಾಡಬೇಕಂತ ಇರ್ತದೆ. ಅದರಲ್ಲಿ ವಿಶೇಷತೆ ಏನಿಲ್ಲ.